ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬಿಸಿಯಾದ ಮಶ್ರೂಮ್ ಪಕೋಡ ಮಾಡೋಣ. ಬನ್ನಿ, ರುಚಿಕರವಾದ ಮಶ್ರೂಮ್ ಪಕೋಡ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಒಂದು ಸಲ ಮಾಡ್ಕೊಂಡು ತಿನ್ನಿ, ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಮಶ್ರೂಮ್ ಪಕೋಡ ಮಾಡೋದಕ್ಕೆ ಈ ರೀತಿಯಾಗಿ ಮಶ್ರೂಮ್ನೆಲ್ಲ ಕಟ್ ಮಾಡ್ಕೊಬೇಕು. ಈಗ ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಕಾರದ ಪುಡಿಲಿ ನಾವು 1 ಸ್ಪೂನಷ್ಟು ತೊಗೊಂಡಿದ್ದೀವಿ. ಸ್ವಲ್ಪ ಅರಶಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾವು 4 ಟೇಬಲ್ ಸ್ಪೂನಷ್ಟು ದೊಡ್ಡ ಸ್ಪೂನಿಂದ ಸ್ವಲ್ಪ ಕಾರ್ನ್ಫ್ಲವರ್ನ ತೊಗೊಂಡಿದ್ದೀವಿ. 2 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ತೊಗೊಂಡಿದ್ದೀವಿ. 1 ಬೌಲಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀವಿ. ಈ ರೀತಿಯಾಗಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಈಗ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋಣ. ಇದಕ್ಕೇ ನಿಮಗೆ ಬೇಕಂದರೆ ಕೊತ್ತಂಬರಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕೊತ್ತಂಬರಿನೂ ಸಹ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಜಾಸ್ತಿ ನೀರು ಹಿಡಿಯೋದಿಲ್ಲ. ಈ ಮಶ್ರೂಮ್ಗೆ ನೀರು ಬಿಡ್ತದೆ. ಸ್ವಲ್ಪ 1 ಸ್ಪೂನಷ್ಟು ಇಲ್ಲ 2 ಸ್ಪೂನಷ್ಟು ನೀರನ್ನ ಸೇರಿಸ್ಬಿಟ್ಟು ಕಲಿಸ್ಕೊಂಬಿಡಿ. ಈಗ ಬಿಸಿಯಾಗಿ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ಕಡಾಯಿಯಲ್ಲಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿಯೇ ಇದೆ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀವಿ. ಇವಾಗ ಇದನ್ನು ಈ ರೀತಿ ಸ್ಪೂನಿಂದ ಬಿಡಿಯಾಗಿ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಇವಾಗ ಈ ರೀತಿಯಾಗಿ ನಿಮಗೆ ಎಲ್ಲಿ ಸ್ಪೇಸಸ್ ಇರ್ತದೋ ಎಣ್ಣೆಯಲ್ಲಿ, ಬಾಣಲೆಯಲ್ಲಿ ಅಲ್ಲಿ ಸೇರಿಸ್ಕೊಬೇಕು. ನೋಡಿ, ಇವಾಗ ಈ ರೀತಿಯಾಗಿ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡ್ಬಾರ್ದು. ಈ ರೀತಿಯಾಗಿ ಬಿಟ್ಬಿಡಬೇಕು. ನಾವು ತಿರುಗಿಸ್ಕೊಟ್ಬಿಟ್ರೆ ಈ ಮಶ್ರೂಮ್ಗೆ ಅಂಟಿರೋಂಥ ಕಡಲೆ ಹಸಿಟ್ಟೆಲ್ಲ ಬಿಟ್ಕೊಂಡ್ಬಿಡ್ತದೆ. ಈ ಕಡಲೆ ಹಸಿಟ್ಟೆ ಒಂದು ಕಡೆ, ಮಶ್ರೂಮೇ ಒಂದು ಕಡೆ ಆಗೋಗುತ್ತೆ. ಅದಕ್ಕೆ ತಿರುಗಿಸ್ಕೊಡ್ಬೇಡ್ರಿ. ಎಣ್ಣೆಯಲ್ಲೇ 1-2 ನಿಮಿಷದಿಂದ 3 ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು. ಇದನ್ನು ಕರ್ಕೊಬೇಕು ಚೆನ್ನಾಗಿ. ತದನಂತರ ಆಗಿದ್ಮೇಲೆ ತಿರುಗಿಸ್ಕೊಡ್ಬೇಕಾಗುತ್ತೆ. ನೋಡಿ, ಇವಾಗ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. 3-5 ನಿಮಿಷ ಕಾಲ ತಿರುಗಿಸ್ಕೊಡ್ಬಾರ್ದು, ತದನಂತರ ತಿರುಗಿಸ್ಕೊಡ್ಬೇಕು ನಾವು. ನೋಡಿ, ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ಈ ರೀತಿಯಾಗಿ ಇದು ಸ್ವಲ್ಪ ನಿಧಾನಕ್ಕೆ ಆಗುತ್ತೆ. ಮಶ್ರೂಮ್ ಅಷ್ಟೊಂದು ಬೇಗ ಬೇಯೋದಿಲ್ಲ. ತಿನ್ನೋದಕ್ಕಂತೂ ಸೂಪರಾಗಿತ್ತು. ಅದಕ್ಕೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಒಂದ್ಸಲ ಮಾಡ್ಕೊಂಡು ತಿನ್ನಿ. ಈ ರೀತಿ ಮಶ್ರೂಮ್ ಪಕೋಡ ತುಂಬ ಟೇಸ್ಟಿಯಾಗಿರ್ತದೆ, ಬೇಗ ಈಸಿಯಾಗೂ ಆಗೋಗುತ್ತೆ. ನೋಡಿ, ಇವಾಗ ನೋಡಿಕೊಂಡು ಸ್ವಲ್ಪ ತಿರುಗಿಸ್ಕೊಡಿ. ಈ ರೀತಿಯಾಗಿ ನೋಡಿ, ಆಗಿದೆ ಇಲ್ವ ನೋಡ್ಕೊಬೇಕು. ಜಾಸ್ತಿ ತಿರುಗಿಸ್ಕೊಡ್ಬಾರ್ದು. ಜಾಸ್ತಿ ತಿರುಗಿಸ್ಕೊಟ್ರೆ ಎಲ್ಲ ಬಿಟ್ಟೋಗುತ್ತೆ. ನೋಡಿ, ಇವಾಗ ಆಗಿದೆ. ನೋಡಿ, ಈ ರೀತಿ ಇದ್ದಾಗ ಸ್ವಲ್ಪ ರೆಡಿ ಆಗಿದೆ ಅಂತ ಅರ್ಥ. ಕಲರು ಸಹ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಐ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಈ ರೀತಿಯಾಗಿ ರೆಡಿ ಆಗ್ತಾಯಿದೆ. ನೋಡಿ, ಏನಿಲ್ಲ, ಈಸಿಯಾಗಿ ಮಾಡ್ಕೊಬೋದು ಇದನ್ನು. ಮಶ್ರೂಮ್ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳೋದು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸೇರಿಸ್ಕೊಳೋದು,
ಕಡಲೆ ಹಸಿಟ್ಟು, ಕಾರ್ನ್ಫ್ಲವರು, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಇಷ್ಟನ್ನು ಹಾಕಿ ಕಲಿಸ್ಬಿಟ್ಟು ನಾವಿಲ್ಲಿ ಈ ರೀತಿಯಾಗಿ ಬಿಟ್ಟರೆ ಮಶ್ರೂಮ್ ಪಕೋಡ ರೆಡಿಯಾಗೋಗುತ್ತೆ. ನಾನಿಲ್ಲಿ ಲಿಂಬೆಹಣ್ಣು ಸಹ ಸೇರಿಸ್ಕೊಂಡಿಲ್ಲ, ಬೇಕಂದರೆ ಲಿಂಬೆಹಣ್ಣನ್ನ ಸೇರಿಸ್ಕೊಬೋದು, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, 1-2 ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಳ್ಳಿ. ಪಕೋಡ ಅಂದರೆ ಕರಿಬೇವು ಇರಲೇಬೇಕಲ್ವ. ನೋಡಿ, ಈ ರೀತಿ ಇದ್ದೆ, ಈ ರೀತಿ 3/4% ಬೇಯ್ತಾ ಇದೆ ಅನ್ನೋವಾಗ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಬಿಡಿ. ನಿಮಗೆ ಬೇಕಂದರೆ ಕರಿಬೇವು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಸುಮ್ಮನೆ ಡೆಕೋರೇಷನ್ಗೆ ಸೇರಿಸ್ಕೊಳೋದು ಕರಿಬೇವು. ನೋಡಿ, ಇವಾಗ ರೆಡಿ ಆಗ್ತಾಯಿದೆ, ನೋಡಿದ್ರೆ ಗೊತ್ತಾಗ್ತಾಯಿದೆ ನೋಡಿ, ಇವಾಗ ಈ ರೀತಿಯಾಗಿ ರೆಡಿ ಆಗ್ತಾಯಿದೆ ಅಂತ. ಈ ರೀತಿ ತಿರುಗಿಸ್ಕೊಡ್ಬೇಕು ನಾವು. ನೋಡಿ, ದೂರ ದೂರ ಸೇರಿಸಿ ಹಾಕಿರೋದು ಯಾವುದು ಅಂಟ್ಕೊಂಡಿಲ್ಲ, ಬಿಡಿಬಿಡಿಯಾಗಿ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ಕಲರು ಸಹ ಚೇಂಜ್ ಆಗ್ತಾ ಬಂದಿದೆ. ನಿಮಗೆ ಎಷ್ಟು ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಸುಮಾರಾಗಿ ಬೇಕು ಅಂದರೆ ಸುಮಾರಾಗಿ ಫ್ರೈ ಮಾಡ್ಕೊಬೋದು. ಒಟ್ಟಿನಲ್ಲಿ ಇದಾಗಿದೆ, ನಾನಿಲ್ಲಿ ಡೀಪ್ ಫ್ರೈನೇ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಹೊತ್ತು ಕ್ರಿಸ್ಪಿನೆಸ್ ಆಗಿರ್ತದೆ. ನೋಡಿ, ಇವಾಗ ರೆಡಿ ಆಗ್ತಾಯಿದೆ ನೋಡಿ, ಈ ರೀತಿಯಾಗಿ. ಇದೇನಪ್ಪ ಇಷ್ಟೊಂದು ನೊರೆ ಬರ್ತಾಯಿದೆ ಅಂದ್ಕೊಬೇಡಿ, ಇದು ಕಡಲೆಕಾಯಿ ಎಣ್ಣೆಯಿಂದ ಮಾಡ್ತಾ ಇರೋದು, ಅದಕ್ಕೋಸ್ಕರನೇ ಈ ರೀತಿ ನೊರೆ ಜಾಸ್ತಿ ಬರ್ತಾಯಿದೆ. ಹೊಸ ಎಣ್ಣೆ, ಅದಕ್ಕೆ ಈ ರೀತಿ ನೊರೆ ಬರೋದು. ನೀವು ಸನ್ಫ್ಯೂರು, ಗೋಲ್ಡ್ ವಿನ್ನರು ಅದರಲ್ಲೆಲ್ಲ ಕರ್ಕೊಂಡ್ರೆ ನೊರೆ ಜಾಸ್ತಿ ಬರೋದಿಲ್ಲ. ರುಚಿ ಗೋಲ್ಡು ಈ ರೀತಿ ಮಾಡಿಕೊಂಡ್ರೆ ನೊರೆಗಳು ಬರೋದಿಲ್ಲ. ಇಲ್ಲಿ ಅಡುಗೆ ಎಣ್ಣೆಲೆ ರೆಡಿ ಮಾಡ್ಕೊತಾ ಇರೋದು ಮಶ್ರೂಮ್ ಪಕೋಡ ಇಲ್ಲ ಕಬಾಬ್ ಆದರೂ ಹೇಳ್ಬೋದು, ನಿಮ್ಗೆ ಯಾವ ಇಷ್ಟನೋ ಆ ಹೆಸ್ರಲ್ಲಿ ಕೂತ್ಕೊಬೋದು. ನೋಡಿ, ಇವಾಗ ಆಲ್ಮೋಸ್ಟು ಕರಿಬೇವು ಸಹ ಬಿಡ್ತಾ ಬಂದ್ಬಿಡ್ತು ನೋಡಿ. ಈಗ ರೆಡಿ ಆಗ್ತಾಯಿದೆ, ಆಲ್ಮೋಸ್ಟ್ ಇದು ರೆಡಿ ಆಗೋಗಿದೆ ನೋಡಿ. ನಿಮಗೆ ಎಲ್ಲಿ ತನಕ ಕಲರ್ ಚೇಂಜ್ ಬೇಕೋ ಅಲ್ಲಿ ತನಕ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರೆಡಿ ಆಗೋಗಿದೆ ಇವಾಗ. ಇದು ಸ್ವಲ್ಪ ನಿಧಾನಕ್ಕೆ ಆಗೋದಿದು, ಜಾಸ್ತಿ ಹೊತ್ತು ಹಿಡಿತದೆ. ಡೀಪ್ ಫ್ರೈ ಮಾಡ್ತಾಯಿದ್ದೀವಲ್ಲ ಅದಕ್ಕೋಸ್ಕರ. ನೋಡಿ, ಇವಾಗ ಫುಲ್ ಕಲರ್ ಚೇಂಜ್ ಆಗಿದೆ ನೋಡಿ. ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು, ಒಂದೇ ಕಡೆ ಬೆಂದ್ಬಿಡ್ತದೆ, ಇಲ್ಲಾಂದರೆ ಒಂದು ಕಡೆ ರೆಡಿ ಆಗೋದಿಲ್ಲ. ನಿಮ್ಗೇನಾದರೂ ಅಂಟ್ಕೊಂಡಿದೆ ಅಂದ್ಕೊಂಡಿದ್ರೆ ಬಿಡಿ ಆಗಬೇಕಂದ್ರೆ ಈ ರೀತಿ ಬಿಡಿಸ್ಕೊಂಡ್ರೆ ಎಲ್ಲ ಬಿಡಿ ಆಗೋಗುತ್ತೆ ನೋಡಿ. ಇವಾಗ ರೆಡಿ ಆಗೋಗಿದೆ ಆಲ್ಮೋಸ್ಟು. ಸ್ವಲ್ಪ ಸೋಸ್ಕೊಂಡ್ಬಿಟ್ಟು ತೊಗೊಳೋಣ ನೋಡಿ. ಬಿಸಿಯಾದ ಮಶ್ರೂಮ್ ಪಕೋಡ ರೆಡಿಯಾಗಿದೆ ನೋಡಿ. ನೋಡಿ, ರುಚಿಕರವಾದ ಬಿಸಿಯಾದ ಮಶ್ರೂಮ್ ಪಕೋಡ.
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಬಿಸಿ ಬಿಸಿಯಾದ ಮಶ್ರೂಮ್ ಪಕೋಡ ಸವಿಯಲು ಸಿದ್ಧವಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಇದು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೀ ಟೈಮ್ಗೂ ತುಂಬ ಚೆನ್ನಾಗಿರ್ತದೆ. ನೋಡಿ, ಬಿಸಿ ಬಿಸಿಯಾದ ಮಶ್ರೂಮ್ ಪಕೋಡ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.